ಗುರು ಸರ್ ಟ್ರೈಲರ್ ಕಟ್ ತುಂಬಾ ಚೆನ್ನಾಗಿ ಬಂದಿದೆ. ಮೊದಲಿಗೆ ಕಾಂಗ್ರೆಸ್ ಅದಕ್ಕೆ ಸೊ ಅದ್ಭುತವಾಗಿ ಥ್ಯಾಂಕ್ ಯು ಫೈನಲಿ ಸರ್ ಸರ್ ಈ ಮಧ್ಯದಲ್ಲಿ ರಾಜ್ಬಿ ಶೆಟ್ರು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರು, ಕಲಾವಿದರ ಒಗ್ಗಟ್ಟು ಸರ್ ಮಧ್ಯದಲ್ಲಿ ಹೇಳಿದ್ರಿ ಕಲಾವಿದರ ಒಗ್ಗಟ್ಟು ಮತ್ತು ತಂಡದ ಒಂದು ಒಗ್ಗಟ್ಟು ಅನ್ನುವಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಡಬ್ಬಿಂಗ್ ವಿಚಾರನೂ ಅಲ್ಲ, ಅದು ಹೊರತುಪಡಿಸಿ ಬೇರೆ ಬೇರೆ ಏನಾಗಿರ್ಬೋದು. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸಿನಿಮಾ ಅಂತ ಬಂದಾಗ, ಕಲಾವಿದರು ಅಂತ ಬಂದಾಗ, ಈ ಸ್ಕ್ರೀನ್ ಸ್ಪೇಸ್ ಅದು ಬಂದಾಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ಆಗಿದೆಯಾ ಅಂತ ಅಂದ್ಬಿಟ್ಟು ಗುರು ಸರ್. ಖಂಡಿತವಾಗ್ಲೂ ಇಲ್ಲ, ಯಾಕಂದ್ರೆ ಇದೆಲ್ಲ ಕಥೆಯಲ್ಲಿ ಇರೋ ವಿಚಾರನೇನೆ. ಹೇಳಿ. ಖಂಡಿತವಾಗ್ಲೂ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದು ಇಡೀ ಕಥೆನ ಪ್ರಜ್ವಲ್ ಅವರ ಕಣ್ಣಿಗೆ ಕಟ್ಟುವ ಹಾಗೆ ನರೇಟ್ ಮಾಡಿದ್ದೀನಿ. ಪ್ರತಿಯೊಂದು ಸಿನಿಮಾದಲ್ಲಿರುವ ಎಲ್ಲ ಎಲಿಮೆಂಟ್ಗಳು ಅವ್ರಿಗೆ ಏನೇನಾಗುತ್ತೆ ಅಂತ ಕ್ಲಾರಿಟಿ ಇದೆ. ಶೆಟ್ರ್ ಆಲ್ರೆಡಿ ಹೇಳ್ದ ಹಾಗೆ ನಮ್ಮ ಹತ್ರ ನಾವು ಬೇರೆ ನಟರಿಗೂ ಕೇಳಿದ್ವಿ ಆ ಪಾತ್ರಕ್ಕೆ. ಆ ವಿಚಾರದಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಸರ್. ಇಲ್ಲಿ ಸರ್ ಈಚೆ ಸೈಡ್ ವಿಚಾರ ಹೊರತು ಮಾತಾಡೋದಾದ್ರೆ ಸಿನಿಮಾದಲ್ಲಿ ಸರ್ ಒಬ್ಬೊಬ್ಬರೇ ಪ್ರಶ್ನೆ ಸರ್ ಒಬ್ಬೊಬ್ಬರೇ ಕೇಳಿ ಸರ್. ಈ ವಿಚಾರ ಹೊರತುಪಡಿಸಿ ಮಾತಾಡಿದರೆ ಸಿನಿಮಾದಲ್ಲಿ ಇಬ್ಬರ ಸಂಬಂಧ ಏನು ಅಂತ ಅದು ಬಹಳ ಕುತೂಹಲ. ಸಿನಿಮಾ ಕಡೆ ಬಂದ್ಬಿಡ, ಅದು ಸಿನಿಮಾದಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಅದರದ್ದು ಒಂದು ಆಂಗಲ್. ಸೊ ಹಾಗಾಗಿ ಅದು ಆ ಪ್ರಶ್ನೆನ ಸಿನಿಮಾ ನೋಡೋವರೆಗೂ ಹಾಗೆ ಇಟ್ಕೊಳ್ಳೋಣ ಅಂತ. ಸರ್ ಈಚೆ ಸೈಡ್ ಸರ್, ಇಲ್ಲಿ ಈಚೆ ಸೈಡ್ ಇದೇನು 6 ತಿಂಗಳ ಹಿಂದೆ ಸ್ಟಾರ್ಟ್ ಆದಂತ ಸಿನಿಮಾ ಅಲ್ಲ. ಖಂಡಿತ ಕಳೆದ 2 ವರ್ಷದಿಂದ ನೀವು ಇಡೀ ತಂಡದ ಜೊತೆಗೆ ಪಯಣ ಮಾಡ್ತಾ ಇದ್ದೀರಿ. ಹೌದು. ಮೂಲದಲ್ಲಿ ಒಂದಿಷ್ಟು ಒಪ್ಪಂದಗಳು ಹಾಕೊಂಡಿರ್ತವೆ, ಯಾರು ಡಬ್ಬಿಂಗ್ ಮಾಡಬೇಕು, ಯಾರೆಲ್ಲ ಇರ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆಗಳು ಆಗಿರ್ತವೆ. ಆವಾಗ ಇರದ ಸಮಸ್ಯೆಗಳು ಈಗ ಉದ್ಭವ ಆಗ್ತಾ ಇದ್ದಾವೆ. ಎಲ್ರಿಗೂ ನಿರೀಕ್ಷೆ ಇರುತ್ತೆ ಸಿನಿಮಾಗಳು ಬರಬೇಕು, ಒಳ್ಳೆ ಸಿನಿಮಾಗಳು ಬರಬೇಕು. ರಾಜ್ ಸರ್ ಹೇಳ್ದಂಗೆ ಸಿನಿಮಾನೇ ದೊಡ್ಡದು ಅಂತ. ಇಷ್ಟು ಜರ್ನಿಯಲ್ಲಿ ಇಷ್ಟು ವರ್ಷ ಕಾದರೂ ಕೂಡ ಸಿನಿಮಾ ಇನ್ನೇನು ರಿಲೀಸಿಗೆ ಆಗುವಾಗ ಇನ್ನೇನು 1 ವಾರ 2 ವಾರ ಇರುವಾಗ ಇಂಥ ಸಮಸ್ಯೆಗಳು ಒಂದು ಸಿನಿಮಾ ಕ್ಷೇತ್ರಕ್ಕೆ ದೊಡ್ಡ ಪೆಟ್ಟನ್ನು ಕೊಡ್ತವೆ. ನಿರೀಕ್ಷೆಗಳ ಮೇಲೆ ನಿರೀಕ್ಷೆಗಳು ಇಟ್ಕೊಳ್ತಾರೆ ಜನರು. ಇಂಥ ಸಮಸ್ಯೆಗಳೇ ನ್ಯೂಸ್ ಆಗ್ತವೆ. ಹೌದು. ಆ ಒಪ್ಪಂದಗಳಲ್ಲಿ ನಿಮ್ಮ ಡಬ್ಬಿಂಗ್ ಇರುತ್ತೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿತ್ತಾ ಅಥವಾ ನೀವೇ ಡಬ್ಬಿಂಗ್ ಮಾಡೋದು ಅಂತ ಇತ್ತಾ? ಸರ್, ಇದರಲ್ಲಿ ಸಿನಿಮಾ ಇಸ್ ಎ ಕಲೆಕ್ಟಿವ್ ಕ್ರಾಫ್ಟ್ ಸರ್. ಇದರಲ್ಲಿ ಪ್ರತಿಯೊಂದನ್ನು ನಾವು ಆ ಕ್ಷಣಕ್ಕೆ ಸ್ಕ್ರಿಪ್ಟಲ್ಲಿ ಒಂದು ಕತೆ ಬರ್ತಿರ್ತೀವಿ, ಒಂದು ಕತೆ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಒಂದು ಡೈಲಾಗ್ ಇರ್ಬೋದು. ಆ ಕ್ಷಣಕ್ಕೆ ಇದು ಚೆನ್ನಾಗಿ ಅನ್ನಿಸ್ತಾ ಇದೆ, ಇದು ಕತೆಗೆ ಸೂಕ್ತ ಆಗ್ತಿದೆ ಅಂತ ಅನ್ಸಿದ್ರೆ ಅದೇ ತಾನೇ ಸರ್ ಒನ್ ಶಾಟ್ ಅಥವಾ ಒನ್ ಸೀನ್ ಅಥವಾ ಒನ್ ಫಿಲ್ಮ್ ಆಗೋದು. ಸೊ ಹಾಗಾಗಿ ಈ ಒಪ್ಪಂದಗಳು ಏನಿತ್ತು ಇದೆಲ್ಲವೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ ಸರ್. ಎಲ್ಲದಕ್ಕೂ ಸರ್ ಸಮಸ್ಯೆ ಇರ್ಬೋದು, ಸಮಸ್ಯೆ ಕೂತು ಪರಿಹರಿಸಿಕೊಳ್ಳೋದಕ್ಕೆ ಒಂದು ಜಾಗ ಇರುತ್ತೆ, ಅದಕ್ಕೆ ವ್ಯಕ್ತಿಗಳಿರ್ತಾರೆ. ಅವರು ಸಮ್ಮುಖದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಸಮಸ್ಯೆನೂ ಇರಲ್ಲ ಸರ್. ಸೊ ಹಾಗಾಗಿ ಇದು ಏನೇ ಇದ್ದಿದ್ರು ಕೂತು ಮಾತಾಡಬಹುದಾಗಿತ್ತು ಅಂತ ಅನ್ನೋದು ಒಬ್ಬ ನಿರ್ಮಾಪಕನಾಗಿ, ಒಬ್ಬ ನಿರ್ದೇಶಕನಾಗಿ ನನ್ನ ಒಪಿನಿಯನ್ ಸರ್. ಇದು ಗುರು ಅವರೇ, ಶಿವಣ್ಣ ಅವರು ಫಸ್ಟ್ ಇದು ಮಾಡಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಎಲ್ಲ ಆಗಿತ್ತು. ಅವರು ಮಾಡಬೇಕಾಗಿದ್ದ ಸ್ಕ್ರಿಪ್ಟಿಗೂ ಈ ಸ್ಕ್ರಿಪ್ಟಿಗೂ ಎಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀರಾ? ಮತ್ತೆ ಈ ಕೌಮಿಯರ್ ರೋಲ್ ಮೊದಲು ಇತ್ತ ಅಥವಾ ಇರಲಿಲ್ವಾ ಸರ್? ಇದು ಆ ಕತೆ ಏನಿದೆ, ಚಂದ್ರಶೇಖರ್ ಬಂಡಿಯಪ್ಪ ಅವ್ರ ಕತೆ ಏನಿದೆ, ಅದರ ಆ ಕತೆ ಒಂದು 20% ಅಂದರೆ ಇದು ಒಂದು 80% ಚೇಂಜ್ ಆಗಿರುವ ಒಂದು ಕತೆ. ಅದು ಐಡಿಯಾ ಆಗಿ ಮಾತ್ರ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿರುವ ಪಾತ್ರಗಳಿರ್ಬೋದು, ಅದರಲ್ಲಿರುವ ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ ಇರ್ಬೋದು, ಅದೆಲ್ಲವೂ ಬದಲಾಗಿದೆ. ಸೊ ಹಾಗಾಗಿ ಆ ಕತೆಗೂ ಈ ಕತೆಗೂ ಕಂಪೇರ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಅಂತ ನನ್ನ ಒಪಿನಿಯನ್ ಸರ್. ಗುರು ಅವರೇ ಹೇಳಿ ಈ ಕಡೆ. ಈ ಶೂಟಿಂಗ್ ಟೈಮ್ ಅಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಮೂಡಿತ್ತಾ ಅಥವಾ ಶೂಟಿಂಗ್ ಆದ್ಮೇಲೆ ಈ ರೀತಿಯಾದಂತಹ ಸಮಸ್ಯೆ? ಇಲ್ಲ, ಶೂಟಿಂಗ್ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಈಸ್ ವೆರಿ ಕೋಆಪರೇಟಿವ್, ಹಿ ಕೋಆಪರೇಟೆಡ್. ಶೂಟಿಂಗ್ ಅಲ್ಲಿ ನಮಗೂ ಅಥವಾ ಅವ್ರಿಗೂ ಅಥವಾ ಯಾವುದಕ್ಕೂ ಶೂಟಿಂಗ್ ಇವರೆಲ್ಲ ಇದ್ರಪ್ಪ, ಇವ್ರಿಗೆ ಬಂದಿದ್ರಲ್ಲ, ಅವರೆಲ್ಲರೂ ಶೂಟಿಂಗ್ ಅಲ್ಲಿ ಇದ್ರು, ಅವರೆಲ್ಲರೂ ಶೂಟಿಂಗ್ ಬಂದಿದ್ರು. ಅವ್ರೆಲ್ರಿಗೂ ಗುರುದತ್ ಗಣಿಗ ಫಿಲ್ಮ್ಸ್ ಇಂದ ಸಂಬಳ ಹೋಗಿದೆ. ಅವ್ರು ಯಾರನ್ನು ನಮಗೆ ಸ್ಟ್ರೇಂಜರ್ಸ್ ಅಲ್ಲ, ಅವರೇ ಬಂದು ಇವತ್ತು ಎದುರು ನಿಂತು ಇದೇನಿದು ಆಶ್ಚರ್ಯ ಅಂತ ಮಾತಾಡ್ತಾ ಇರೋದು ನನಗೆ ಆಶ್ಚರ್ಯ.